ಜಗನ್ಮಾತೆ ಇವರು ಅಂತ ಗುರುತಿಸ್ಕೊಂಡಿರ್ತಾರೆ. ಕೆಲವರಿಗೆ ಗೊತ್ತಾಗಿರಲ್ಲ, ಕೆಲವರಿಗೆಲ್ಲ ಇವರು ಸಾಮಾನ್ಯ ಒಬ್ಬ ಹೆಣ್ಮಗಳಲ್ಲ, ದೇವಿ ಸ್ವರೂಪಿಣಿ, ದೇವಿನೇ ಇವರು ಅಂತ ಆ ಪೀಠದಲ್ಲಿದ್ದರೆ ಮಾತ್ರ, ಆ ಶಕ್ತಿ ತಿಳ್ಕೊಂಡ ಶಕ್ತಿ ಇದ್ದರೆ ಮಾತ್ರ ಇದು ದೇವಿ ಅಂತ ಹೇಳ್ತಾರೆ. ಬೇರೆಯವ್ರಿಗೆ ಸಾಮಾನ್ಯ ಹೆಣ್ಮಗಳು ಅಂತ. ಈಗ ವಜ್ರದೇವರಿಗೆ ಇದು ವಜ್ರ, ಅದು ನಮ್ಮಗಳಿಗೆ ಬರೀ ಗ್ಲಾಸ್ ಇರಂತ ಬಿಸಾಕ್ತಾರೆ. ಹಂಗಾಗ್ಬಿಟ್ಟು ಅದನ್ನ ತಿಳ್ಕೊಳ್ಳೋ ಶಕ್ತಿ ಇತ್ತಂದ್ರೆ ಶ್ರೀಮಾತೆಯವರು ಜಗನ್ಮಾತೆನೇ, ಬೇರೆ ಯಾರು ಅಂತ ಕೆಲವರೆಲ್ಲ ಗುರುತಿಸ್ಬಿಟ್ಟಿರ್ತಾರೆ. ಈವರೆಗೆ ಅವರ ಜೀವನ ಕಥೆಯನ್ನು ಓದುತ್ತಾ ಬಂದವರಿಗೆಲ್ಲ ಈ ಮಾತಿನ ಸತ್ಯತೆ ಅರಿವಾಗುತ್ತದೆ. ಅವರ ಬೃಹ್ಮನಗಳು ಎಷ್ಟು ಪರಿಶುದ್ಧ ಎನ್ನುವುದು ಲೋಕ ಪ್ರಸಿದ್ಧ. ಸಾಲದ್ದಕ್ಕೆ ಅವರು ದುಡುಕಿಯಾಗಿದ್ದಾರೆ. ಆದ್ದರಿಂದ ಅವರ ಪುರುಷರ ನಡುವೆ ಇದ್ದರೂ ಯಾರಾದರೂ ಅಪಾರ್ಥ ಕಲ್ಪಿಸುವುದಾಗಲೇ ಅಪೇಕ್ಷಿಸುವುದಾಗಲೇ ಸಾಧ್ಯವಿರಲಿಲ್ಲ. ಹೀಗಿದ್ದರೂ ಕೂಡ ಅವರು ಲೋಕಾಪವಾದದ ವಿಷಯದಲ್ಲಿ ಮತ್ತು ಮೇಲ್ಪಂಕ್ತಿ ಹಾಕಿಕೊಡುವ ವಿಷಯದಲ್ಲಿ ಎಷ್ಟು ಎಚ್ಚರದಿಂದಿರುತ್ತಿದ್ದರು ಎನ್ನುವುದು ನಮಗೆ ಮುಂದಿನ ಪ್ರಸಂಗದಲ್ಲಿ ತಿಳಿಯುತ್ತದೆ. ಈಗ ಶ್ರೀಮತಿಯವರಿಗೆ ಅದರ ಸ್ವಲ್ಪ ಏಜ್ಗಳು, ಆದರೂ ಅವರು ಸಾಮಾನ್ಯ ಹೆಣ್ಮಕ್ಳ ಜೊತೆ ಬೆರೆತಿರ್ಲಿಲ್ಲ. ಒಂದು ವೇಳೆ ಬೆರೆತ್ರೂ ಅವರಿಗೆ ಯಾವ ಅನುವಾದನೂ ಬರ್ತಿರ್ಲಿಲ್ಲ. ಆದರೂ ಶ್ರೀಮತಿಯವರು ಎಷ್ಟೇ ಎಚ್ಚರಿಕೆಯಿಂದ ಇರ್ತಿದ್ರು, ನಮ್ಮ ಬಗ್ಗೆ ನಾವು ಎಷ್ಟು ಪವಿತ್ರತೆಯಿಂದ ಇರಬೇಕು ಅನ್ನೋ ತೋರಿಸ್ತಾ ಇದ್ರು ಅಂತ ಶ್ರೀಮತಿಯ ಜೀವನದಲ್ಲಿ ನೋಡ್ತೀವಿ. ಈಗಲೂ ಅಷ್ಟು ಅಲ್ಲ, ಏಜ್ ಆಗೈತಂದ್ರೆ ಬಿಡು ಅವಯನ್ನ ವೃತ್ತಿ ಆಗಿದ್ದಾರೆ, ಆ ಜೊತೆ ಮಾತಾಡಿದ್ರೆ ಇಲ್ಲಿ ಆ ಮಾತು ಬರುತ್ತೋ ಅನ್ನೋಕ್ಕೆ ಅಷ್ಟೊಂದು ಎಚ್ಚರಿಕೆಯಿಂದ ಇರ್ತಾ ಇದ್ರು. ದೇಶದ ತೀರ್ಥಯಾತ್ರೆಯನ್ನು ಮುಗಿಸಿಕೊಂಡು ಕಲ್ಕತ್ತಕ್ಕೆ ಹಿಂತಿರುಗಿದ ಸಂದರ್ಭದಲ್ಲಿ ಮಠದ ಒಬ್ಬರು ಸಾಧುಗಳ ಕುರಿತಾಗಿ ವಿಚಾರಿಸಿದರು. ಅವರು ಎಲ್ಲಿದ್ದಾರೆ, ಏನು ಮಾಡುತ್ತಿದ್ದಾರೆ ಎಂದು. ಆಗ ಇತರ ಸಾಧುಗಳು ಒಂದು ಬಗೆಯ ಮೆಚ್ಚುಗೆಯಿಂದ, ಅಮ್ಮ, ಈಗ 3-4 ತಿಂಗಳಿಂದಲೂ ಅವರು ನಿಮ್ಮ ದರ್ಶನಕ್ಕಾಗಿ ಹಾತೊರೆಯುತ್ತಿದ್ದಾರೆ. ನಿಮ್ಮನ್ನು ನೋಡದೆ ಅವರ ಮನಸ್ಸಿಗೆ ಸಮಾಧಾನವೇ ಇಲ್ಲ ಎಂದು ತಿಳಿಸಿದರು. ಶ್ರೀಮಾತೆಯವರು ಬಂದೋಗಿದ್ರು. ಆಗಲೇ ಶ್ರೀಮಾತೆಯವರು ಸ್ವಾಮೀಜಿಯವರು ಬಂದ್ಬಿಟ್ಟು, ಅಮ್ಮ, ನೀವು ನೋಡೋದಕ್ಕೋಸ್ಕರ 3-4 ತಿಂಗಳಿಂದ ಹಾತೊರಿತಾ ಇದ್ದಾರೆ, ನಿಮ್ಮ ದರ್ಶನ ಸಿಕ್ಕಿಲ್ಲ ಅವರಿಗೆ ಅಂತ ಹೇಳಿದ್ರು. ಸಂತುಷ್ಟರಾಗಿರಬೇಕು ಎಂದು ನಮಗೆ ತೋರಬಹುದು, ಆದರೆ ಹಾಗಾಗಲಿಲ್ಲ. ಬದಲಾಗಿ ಅವರು ಬೇಸರಿಸಿಕೊಂಡು ಹೇಳಿದರು, ಇದೆಂತ ತಪ್ಪ ವಿಚಿತ್ರ. ಸನ್ಯಾಸಿಯಾದವನು ಆಸಕ್ತಿ ಬಂಧನಗಳನ್ನೆಲ್ಲ ಕಡಿದು ಹಾಕಿ ಮುಂದೆ ಸಾಗಬೇಕು. ಚಿನ್ನದ ಸರಪಳಿ ಕೂಡ ಬಂಧನವೇ. ಸನ್ಯಾಸಿ ಮಾಯೆಯಲ್ಲಿ ಸಿಕ್ಕಿಕೊಳ್ಳದಂತೆ ಜಾಗರೂಕನಾಗಿರಬೇಕು. ಇದೇನಿದು, ಸುಮ್ಮನೆ ತಾಯಿ ಪ್ರೇಮ ಎನ್ನುತ್ತಿರುವೆ. ಓ, ನನಗಿನ್ನು ಮಾತೃವಾತ್ಸಲ್ಯದ ಅನುಗ್ರಹ ಆಗಲಿಲ್ಲ ಅಂತ ದೂರುವುದು, ಇದೆಲ್ಲ ಏನಪ್ಪ ವಿಚಿತ್ರ. ಗಂಡಸರು ನನ್ನ ಸುತ್ತಮುತ್ತ ಸುಳಿದಾಡುವುದು ನನಗಿಷ್ಟವಾಗುವುದಿಲ್ಲಪ್ಪ. ಎಷ್ಟಾದರೂ ನನ್ನದು ಮಾನವ ಶರೀರವಿಲ್ಲವೇ? ನನ್ನನ್ನು ದೇವಿ ಎನ್ನುವ ದೃಷ್ಟಿಯಿಂದ ನೋಡುವುದೆಲ್ಲ ಆಮೇಲಿನ ಮಾತು. ನಾನು ಕುಲವಂತ ಹೆಣ್ಣು ಮಕ್ಕಳ ಮತ್ತು ಭಕ್ತೆಯರ ಜೊತೆಯಲ್ಲಿರಬೇಕಾಗುತ್ತದೆ. ಆ ಆಶು ಅಂದರೆ ಒಬ್ಬರು ಬ್ರಹ್ಮಚಾರಿ ಹೆಸರು. ಆ ಆಶು ಗಂಧ ತೆಗೆಯುವ ನೆಪದಲ್ಲಿ, ಅದು ಇದು ಕೆಲಸದ ನೆಪದಲ್ಲಿ ಮಹಡಿಯ ಮೇಲೆ ಬಂದು ಹೋಗುತ್ತಿದ್ದ. ನಾನು ಅವನನ್ನು ಸ್ವಲ್ಪ ಗದರಿಸಿದೆ.